ಹೈಕೋರ್ಟ್ ಆದೇಶದ ಚಿಕ್ಕಬಳ್ಳಾಪುರ ನಗರದಲ್ಲಿ ಕನಕದಾಸ ಜಯಂತಿ ಪ್ರಯುಕ್ತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾವಚಿತ್ರ ಹಾಕಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಶುಭಾಶಯ ಕೋರಿ ಹಾಕಿದ್ದ ಬ್ಯಾನರ್ಗಳಿಗೆ ನಗರಸಭೆ ವತಿಯಿಂದ ಅನುಮತಿ ಪಡೆಯದೇ ಇದ್ದ ಕಾರಣ ನಗರಸಭೆ ಅಧಿಕಾರಿಗಳು ಪೊಲೀಸರ ಬಂದೋಬಸ್ತ್ನಲ್ಲಿ ತೆರವುಗೊಳಿಸಿದ್ದಾರೆ. ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಹಾಗೂ ನಗರಸಭೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ನಗರಸಭೆ ಅಧ್ಯಕ್ಷರೇ ನಗರಸಭೆಯ ಅನುಮತಿ ಪಡೆಯದೆ ಬ್ಯಾನರ್ಗಳನ್ನು ಅಳವಡಿಸಿರುವುದನ್ನು ಗಮನಿಸಿದ ಅಧಿಕಾರಿಗಳು ಧೈರ್ಯ ಮಾಡಿ ಬ್ಯಾನರ್ ತೆರವುಗೊಳಿಸಲು ಮುಂದಾಗಿದ್ದರು. ರಸ್ತೆಯ ಮಧ್ಯದಲ್ಲಿ ಇರುವ ವಿದ್ಯುತ್ ಕಂಬಗಳಿಗೆ ಅಳವಡಿಸಿದ್ದ ಬ್ಯಾನರ್ಗಳನ್ನು ತೆರವುಗೊಳಿಸುತ್ತಿದ್ದ ವೇಳೆ ಪ್ರತ್ಯಕ್ಷವಾದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಾಗೂ 22ನೇ ವಾರ್ಡ್ ಸದಸ್ಯೆ ಸ್ವಾತಿ ಮಂಜುನಾಥ್ ಪತಿ ಮಂಜುನಾಥ್, ಇದು ಶಾಸಕ ಪ್ರದೀಪ್ ಈಶ್ವರ್ ಕೈವಾಡ ಅವರ ಮಾತಿನಂತೆ ಅಧಿಕಾರಿಗಳು ತೆರವುಗೊಳಿಸುತ್ತಿದ್ದಾರೆ ಎಂದು ಕಿಡಿಕಾಡಿದರು. ಜಯಂತಿ ಪ್ರಯುಕ್ತ ನಮ್ಮ ನಗರಸಭಾ ಅಧ್ಯಕ್ಷರಾದ ಗಜೇಂದ್ರ ಅವರು ಶುಭಾಶಯ ಕೋರಿ ಏನು ಬ್ಯಾನರ್ ಕಟ್ಟಿದ್ದಾರೆ. ಈ ಬ್ಯಾನರ್ಗಳನ್ನು ತೆರವುಗೊಳಿಸಬೇಕು ಅಂತೇಳಿ ನಗರಸಭಾ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಜಯಂತಿ ಏನು ಬ್ಯಾನರ್ ಹಾಕಿದ್ದಾರೆ ಅದನ್ನು ತೆಗೆಯುವಂಥ ಕೆಲಸ ಕೆಲವರು ಒತ್ತಡ ಹಾಕಿ ಮಾಡ್ತಾರೆ. ಇದು ತಪ್ಪು ಅಂತ ನಾವು ಭಾವಿಸಿದ್ವಿ. ಯಾಕಂದರೆ ಜಯಂತಿಗಳು ಬಂದಾಗ ಆ ಸಮುದಾಯದ ಮುಖಂಡರು, ಆ ಸಮುದಾಯದ ಹಿರಿಯರು ಬ್ಯಾನರ್ ಹಾಕೋಂಥದ್ದು, ವಿಶಸ್ಸು ಶುಭಾಶಯ ಕೋರೋ ಅಂಥದ್ದು ಮೊದಲಿನಿಂದ ಬಂದಿರೋ ಅಂಥದ್ದು. ಹಾಗಾಗಿ ಬೇರೆ ಅವ್ರದ್ದು ಮಾತ್ರ ಇರಬೇಕು, ಬೇರೆಯವ್ರದ್ದು ಯಾರ್ದು ಇರಬಾರ್ದು ಅನ್ನೋ ಏನು ಹಿಟ್ಲರ್ ಸಂಸ್ಕೃತಿನ ಇವರು ಬಳಸ್ತಾ ಇದ್ದಾರೆ. ಪಾಪ ಅಧಿಕಾರಿಗಳಿಗೆ ನಾ ಬಿಡೆ ನೀಡೆ ಅಂತ ಹೇಳಿ ಅಧಿಕಾರಿಗಳು ಪಾಪ ಇಕ್ಕಟ್ಟಿನಲ್ಲಿ ಈ ದಿನ ಅವರು ಅಧಿಕಾರಿಗಳನ್ನ ಒತ್ತಡ ಹಾಕಿ ತೆಗೆಯಬೇಕು, ಈ ಬ್ಯಾನರ್ಗೆ ಯಾವುದು ಇರಬಾರ್ದು, ನಮಗೆ ಬಿಟ್ಟು ಅಂತೇಳಿ ಒತ್ತಡ ಹಾಕಿದ್ದಾರೆ. ಅಧ್ಯಕ್ಷರು ಮತ್ತು ನಮ್ಮ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಫೋಟೋ ಇರೋದು. ಯಾವುದೇ ಪಕ್ಷದ್ದಾಗಲಿ ಯಾವುದೇ BJP ಪಕ್ಷದ ಮುಖಂಡರದ್ದಾಗಲಿ ಯಾರ್ದು ಇಲ್ಲ.